ಬಾಂಗ್ಲಾದೇಶದಲ್ಲಿ ಬಂಧಿಸಲ್ಪಟ್ಟ ಧಾರ್ಮಿಕ ಮುಖಂಡ ಚಿನ್ಮಯ ಕೃಷ್ಣದಾಸ ಪ್ರಭು ಅವರನ್ನು ಬಿಡುಗಡೆಗೊಳಿಸಬೇಕು, ಬಾಂಗ್ಲಾದ ಹಿಂದೂಗಳಿಗೆ ರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಶುಕ್ರವಾರ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಯಿತು. श्रीराम जय जय राम, श्रीराम जय जय राम, जय राम जय राम, श्रीराम जय जय राम। महावीर विक्रम बजरंगी, सुमति निवार सुमति के संगी, कंचन भरण विराज सुरेश, कानन कुंडल कुंजित केश, हाथ वज्र ध्वजा विराजे, कांधे मूंज जनेऊ साजे, शंकर सुवन केसरी नंदन, तेज प्रताप महाजगवंदन, विद्यावान गुणी अति चातुर, राम काज करिबे को आतुर, प्रभु चरित्र सुनिबे को रसिया, राम लखन सीता मन बसिया। ಪ್ರತಿಭಟನೆಯಲ್ಲಿ ಮಾತನಾಡಿದ ವಿಎಚ್ಪಿ ಕರ್ನಾಟಕ ದಕ್ಷಿಣ ಪ್ರಾಂತಾಧ್ಯಕ್ಷ ಡಾಕ್ಟರ್ ಎಂಬಿ ಪುರಾಣಿಕ್ ಅವರು ಬಾಂಗ್ಲಾದಿಂದ ಹಿಂದೂಗಳನ್ನು ಹೊರದಬ್ಬುವ ಷಡ್ಯಂತ್ರ ನಡೆಯುತ್ತಿದೆ. ಜಗತ್ತಿನಲ್ಲಿ ಶಾಂತಿಗಾಗಿ ಹುಟ್ಟಿದ ಇಸ್ಕಾನ್ ಸಂಸ್ಥೆ ಜಗತ್ತಿನ ಜನರ ಪ್ರೀತಿ ಗಳಿಸಿದೆ. ಬಡವರ ಸೇವೆ ಮಾಡುತ್ತಿರುವ ಇಸ್ಕಾನ್ನ ಸ್ವಾಮಿಗಳನ್ನು ಏನು ಕಾರಣ ಕೊಡದೆ ಬಾಂಗ್ಲಾದಲ್ಲಿ ಬಂಧಿಸಿದ್ದಾರೆ. ಅಲ್ಲಿನ ಸರ್ಕಾರ, ನ್ಯಾಯಾಲಯ ಅಲ್ಲಿನ ಅಲ್ಪಸಂಖ್ಯಾತರಾದ ಹಿಂದೂಗಳ ವಿರೋಧಿಯಾಗಿದೆ. ಬಾಂಗ್ಲಾದ ಹಿಂದೂಗಳು ಶಾಂತಿಯಿಂದ ಬದುಕಲು ಅವಕಾಶವನ್ನು ನೀಡಬೇಕು, ಇಲ್ಲವಾದರೆ ಮುಂದಿನ ಪರಿಣಾಮಗಳಿಗೆ ಬಾಂಗ್ಲಾ ಸರ್ಕಾರವೇ ಹೊಣೆಯಾಗುತ್ತದೆ. ಬಂಧಿತರನ್ನ ಬೇಷರತ್ತಾಗಿ ಬಿಡುಗಡೆಗೊಳಿಸಬೇಕು ಎಂದು ಹೇಳಿದರು. ಜಗತ್ತಿನಲ್ಲಿ ಕೃಷ್ಣ ಭಗವಂತನ ಬಗ್ಗೆ ಪ್ರೀತಿ, ಆದರ, ಅವನ ಸಂದೇಶ, ಭಗವದ್ಗೀತೆ, ಭಾರತ, ಮಹಾಭಾರತ, ಭಾಗವತ ಇದನ್ನೆಲ್ಲ ಪ್ರಚಾರ ಮಾಡಿಕೊಂಡು ಜನಗಳ ಪ್ರೀತಿಯನ್ನ ಗಳಿಸುತ್ತಾ ಬಡ ಬಗ್ಗರ, ದಲಿತರ, ದೀನರ ಸೇವೆಯನ್ನ ಮಾಡ್ತಾ ಇರತಕ್ಕಂಥ ಒಂದು ಪ್ರಬಲವಾದಂತಹ ಒಂದು ಸಂಘಟನೆ. ಇಟ್ಸ್ ಎ ಮೂವ್ಮೆಂಟ್, ಹಿಂದೂ ಧರ್ಮದ ಒಂದು ಭಾಗ. ಇಟ್ಸ್ ಎ ಕಲ್ಟ್ ಆರ್ ಮೂವ್ಮೆಂಟ್ ಇಸ್ಕಾನ್. ಇವತ್ತು ಇಸ್ಕಾನ್ ಸಂಸ್ಥೆಗೆ ಜಗತ್ತಿನಲ್ಲಿ ಅತ್ಯಂತ ಗೌರವ ಇದೆ. ನಮ್ಮ ಸಾಧುಗಳ ಹಾಗೆ ಎಲ್ಲವನ್ನ ಬಿಟ್ಟು ಕಾಕಿ ಬಣ್ಣ ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ತೊಟ್ಟುಕೊಂಡು ಕೇವಲ ಒಂದು ಪೌಂಡ್ರ ಮತ್ತು ಗೋಪಿ ನಾಮವನ್ನು ಇಟ್ಕೊಂಡು ರಾಮ ಕೃಷ್ಣನ ಭಜನೆಯನ್ನು ಮಾಡುತ್ತಾ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ಕೃಷ್ಣನ ಚಿಂತನೆ, ಭಗವದ್ಗೀತೆಯ ಸಾರಗಳು ಜನಸಾಮಾನ್ಯರಿಗೆ ಮುಟ್ಟಬೇಕು. ಆ ದೃಷ್ಟಿಯಿಂದ ಇಸ್ಕಾನ್ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಇಸ್ಕಾನ್ ಸಂಸ್ಥೆ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಬಂಧುಗಳೇ, ಅಂತಹ ಒಂದು ಶಾಂತಿ ಪ್ರಿಯವಾದಂತಹ ಒಂದು ಸಂಘಟನೆ ಅದರ ಹಿರಿಯರನ್ನ, ಕೃಷ್ಣದಾಸ ಸ್ವಾಮಿಗಳನ್ನ ಏನೂ ಕಾರಣ ಕೊಡದೆ ಬಂಧಿಸಿದ್ರು. ಯಾಕೆ ಬಂಧಿಸಿದ್ರು ಅಂತಂದ್ರೆ ಹಿಂದೂಗಳಿಗೆ ರಕ್ಷಣೆ ಬೇಕು, ಅಲ್ಪಸಂಖ್ಯಾತ ಹಿಂದೂಗಳಿಗೆ ಭದ್ರತೆ ಬೇಕು, ಹಿಂದೂ ಹೆಣ್ಣು ಮಕ್ಕಳಿಗೆ ಬದುಕಲಿಕ್ಕೆ ಅವಕಾಶ ಬೇಕು. ಅದಕ್ಕೋಸ್ಕರ ಆಂದೋಲನ ಮಾಡ್ತಾ ಇದ್ದಂತಹ ಸಮಸ್ತ ಹಿಂದೂಗಳ ನಾಯಕತ್ವವನ್ನು ಅವರು ವಹಿಸಿದ್ರು. ಅದೇ ಒಂದು ಕಾರಣಕ್ಕೆ ಅವರನ್ನು ವಿನಾಕಾರಣ ಬಂಧಿಸಿದ್ರು. ಅಲ್ಲಿರ್ತಕ್ಕಂತಹ ಸರ್ಕಾರ, ಅಲ್ಲಿರ್ತಕ್ಕಂತಹ ಕೋರ್ಟ್, ಇದು ಎಲ್ಲ ಕೂಡ ಅಲ್ಪಸಂಖ್ಯಾತ ಹಿಂದೂಗಳಿಗೆ ವಿರೋಧಿ ಸಂಸ್ಥೆಗಳಾಗಿವೆ. ನಮ್ಮ ಪ್ರಾರ್ಥನೆ ಇಷ್ಟೇ, ಇವತ್ತು ಭಾರತದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದ ನುಸುಳುಕೋರರಿದ್ದಾರೆ. ಇದು ನಮ್ಮ ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಂ, ಉತ್ತರ ಪ್ರದೇಶ ಬಿಡಿ, ನಮ್ಮ ಕರ್ನಾಟಕದಲ್ಲಿ ಕೂಡ ಲಕ್ಷಾಂತರ ಜನ ಅಲ್ಲಿಂದ ನುಸುಳುಕೋರು ಬಂದು
ಉದ್ಯೋಗ ವ್ಯಾಪಾರದಲ್ಲಿದ್ದಾರೆ. ನಮ್ಮಲ್ಲಿ ಇಲ್ಲಿರತಕ್ಕಂತಹ ಸರ್ಕಾರವಾಗಲಿ ಬಹುಸಂಖ್ಯಾತ ಹಿಂದೂಗಳಾಗಲಿ ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವಂತಹ ಗೋಚಿಗಳು ನಮ್ಗೆ ಗೊತ್ತಿದೆ. ಅವರು ಭಾರತೀಯರಲ್ಲ, ಅವರೆಲ್ಲ ಆಧಾರ ಕಾರ್ಡ್ ಇಲ್ಲ. ಅದು ಗೊತ್ತಿದ್ರೂ ಕೂಡ ಪಾಪ ಜೀವನಕ್ಕೋಸ್ಕರ ಬಂದಿದ್ದಾರೆ. ಅವರು ಇಲ್ಲಿ ಜೀವನವನ್ನ ಮಾಡಿಕೊಂಡು ಹೋಗಲಿ ಅನ್ನುವ ದೃಷ್ಟಿಯಿಂದ ಸಹಕಾರ ಕೊಡ್ತಕ್ಕಂಥ ಹಿಂದೂ ಸಮಾಜ, ಭಾರತದ ಸಮಾಜ ಆ ವಿಷಯ ಗೊತ್ತಿದ್ದು ಕೂಡ ಬಾಂಗ್ಲಾದೇಶದಲ್ಲಿ ಬಹುಸಂಖ್ಯಾತ ಮುಸ್ಲಿಂ ಜನಾಂಗ, ಅದರಲ್ಲಿ ಕೆಲವು ಸಂಖ್ಯೆಯಲ್ಲಿರ್ತಕ್ಕಂಥ ಟೆರರಿಸ್ಟ್ ಭಯೋತ್ಪಾದಕರು ಹಿಂದೂ ಸಮಾಜದ ದಮನ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ತು ಕೇವಲ ಭಾರತದಲ್ಲಿರ್ತಕ್ಕಂತಹ ಹಿಂದೂಗಳ ಕ್ಷೇಮವನ್ನ ಬಯಸುವುದಲ್ಲ, ಜಗತ್ತಿನ ಯಾವ ಮೂಲೆಯಲ್ಲಿ ನಮ್ಮ ಹಿಂದೂಗಳು ಸನಾತನ ಧರ್ಮೀಯರು ನೆಲೆಸಿದ್ರೆ ಅವರ ರಕ್ಷಣೆ, ಅವರ ಹಿತ ಚಿಂತನೆ, ಅವರ ಯೋಗಕ್ಷೇಮವನ್ನ ಬಯಸುವಂತಹದ್ದು ವಿಶ್ವ ಹಿಂದೂ ಪರಿಷತ್ತಿನ ಆದ್ಯ ಧ್ಯೇಯ ಕರ್ತವ್ಯ. ಆದೃಷ್ಟೇ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಪ್ರತಿಯೊಂದು ಘಟಕದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿನಾಕಾರಣ ಬಂಧಿಸಿದಂತಹ ಇಸ್ಕಾನಿನ ಹಿರಿಯ ಸ್ವಾಮಿಗಳನ್ನ ನಿಶ್ಶರ್ತವಾಗಿ ನೀವು ಬಿಡುಗಡೆಗೊಳಿಸಬೇಕು. ಬಾಂಗ್ಲಾದಲ್ಲಿ ನೆಲೆಸಿರ್ತಕ್ಕಂತಹ ಎಲ್ಲ ಹಿಂದೂಗಳಿಗೂ ಕೂಡ ಅಲ್ಲಿ ಬದುಕುವ ಸಮಾನ ಅವಕಾಶವನ್ನು ಕೊಡಬೇಕು ಎನ್ನುವಂತ ಒಂದು ಕೂಗು ಅಳಲು ನಮ್ಮ ಹತ್ರ ಇದೆ. ಬಂಧುಗಳೇ, ಲಕ್ಷಾಂತರ ಸಂಖ್ಯೆಯಲ್ಲಿರ್ತಕ್ಕಂತಹ ಭಾರತದಲ್ಲಿ ಇರತಕ್ಕಂತಹ ನುಸುಳುಕೋರ ಬಾಂಗ್ಲಾದೇಶೀಯರ ಪರಿಸ್ಥಿತಿ ಏನಾಗಬಹುದು? ಭಾರತದ ಜನ ಒಂದು ಪಕ್ಷ ಎದ್ದು ನಿಂತರೆ, ಪ್ರತಿಭಟಿಸಿದರೆ ಎನ್ನುವುದನ್ನ ಅಲ್ಲಿಯ ಸರ್ಕಾರ, ಅಲ್ಲಿಯ ಪ್ರಚೋದನಕಾರರು ಅರ್ಥ ಮಾಡಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಮಾಣಿಲ ಶ್ರೀ ಮೋಹನದಾಸ ಸ್ವಾಮೀಜಿ, ಇಸ್ಕಾನ್ನ ಪ್ರೇಮ ಭಕ್ತಿ ಪ್ರಭು, ಓಂ ಶ್ರೀ ಮಠದ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ, ಇಸ್ಕಾನ್ನ ಸಚ್ಚಿದಾನಂದ ಅದ್ವೈತ್ ದಾಸ, ಪ್ರಮುಖರಾದ ಗೋಪಾಲ್ ಕುತ್ತಾರ್, ಎಚ್.ಕೆ. ಪುರುಷೋತ್ತಮ್, ಕೃಷ್ಣ ಪ್ರಸನ್ನ, ಶಿವಾನಂದ್ ಮೆಂಡನ್, ಪೊಳಲಿ ಗಿರಿಪ್ರಕಾಶ್ ತಂತ್ರಿ, ಭುಜಂಗ ಕುಲಾಲ್, ಪುನೀತ್ ತತ್ತಾವರ, ಶರಣ್ ಪಂಪೆಲ್, ಗಣೇಶ್ ಬುಧವಾಳ್, ಶಕಿಲಾ ಕಾವಾ, ಪ್ರೇಮಾನಂದ ಶೆಟ್ಟಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರ ಹತ್ರ ಹೊಂದಿಕೊಂಡು ಯಾವುದೇ ಗಲಾಟೆ ಮಾಡದೆ ಭಗವಂತನ ನಾಮವನ್ನು, ಭಗವಂತನ ಗುಣವನ್ನು, ಭಗವಂತನ ಹೆಸರನ್ನು ನಾವು ಪ್ರಚಾರ ಮಾಡುವುದರಲ್ಲಿ ನಾವು ಇರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಇನ್ನೊಬ್ಬರಲ್ಲಿ ಅಸೂಯೆಯನ್ನು ನಾವು ತೋರದೆ, ಇದಕ್ಕೆ ಎಲ್ಲ ದೇಶದಲ್ಲಿ ಸಾಕ್ಷಿ ಉಂಟು. ಅಂದರೆ ಎಲ್ಲ ಕಡೆಯಲ್ಲಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಈ ವಿಷಯಕ್ಕೆ. ಯಾಕೆಂದರೆ ನಮ್ಮ ಸಿಸ್ಟಮ್ ಎಂತಂದರೆ ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದಂ. ಹಾಗಾಗಿ ನಾವು ಭಗವಂತನ ನಾಮವನ್ನು ಹೇಳುವಂಥದ್ದು, ಕುಣಿಯುವಂಥದ್ದು ಮತ್ತು ಕೃಷ್ಣ ಪ್ರಸಾದವನ್ನು ವಿತರಿಸುವಂಥದ್ದು. ಹಾಗೆ ಬಾಂಗ್ಲಾದೇಶದಲ್ಲಿ ಕೂಡ ನಮ್ಮ ಕೃಷ್ಣ ಪ್ರಜ್ಞೆಯ ಮೂಲ ಬಾಂಗ್ಲಾದೇಶ ಹೇಳ್ಬೋದು. ಯಾಕೆಂದರೆ 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭು ಈ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಶುರು ಮಾಡಿದ್ದಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭು ಆಗಲಿ, ನಮ್ಮ ಎಲ್ಲ ಚೈತನ್ಯ ಮಹಾಪ್ರಭು ಈ ಸಂಗಡಿಗರು, ಅಸೋಸಿಯೇಟ್ಸ್, ಅವರು ಮೂಲತಃ ಬಾಂಗ್ಲಾದೇಶದಿಂದಲೇ ಬಂದವರು. ಹಿಂದೆ ಕಾಶ್ಮೀರದಲ್ಲಿ ನಡೆಯಿತು, ಬೇರೆ ಬೇರೆ ಭಾಗದಲ್ಲಿ ನಡೀತಾ ಬಂದಿದೆ. ಇವತ್ತು ಬಹಳಷ್ಟು ಜನ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಎಷ್ಟೋ ದೇವಸ್ಥಾನಗಳ ನೆಲಸಮ ಮಾಡುವಂಥ ಪ್ರವೃತ್ತಿ ಅಲ್ಲಿ ಇವತ್ತು ನಡೀತಾ ಇದೆ. ಇಸ್ಕಾನ್ ಸಂಸ್ಥೆ ಅನ್ನೋದು ಇಡೀ ಸಮಾಜದ, ಇಡೀ ಜಗತ್ತಿಗೆ ಶಾಂತಿ ಮತ್ತು ಸೌಹಾರ್ದ ಮತ್ತು ಮಾನವೀಯತೆಯನ್ನು ಪ್ರತಿಬಿಂಬಿಸಿದಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ. ಅದರ ಜೊತೆಯಲ್ಲಿ ಭಕ್ತಿ ಪ್ರಧಾನವಾಗಿಟ್ಟುಕೊಂಡು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಸಂದೇಶವನ್ನು ಜನಸಾಮಾನ್ಯರ ಮನದಂತರಾಳದಲ್ಲಿ ಒದಗಿಸುವಂಥ ಪ್ರಯತ್ನ ಬಹಳಷ್ಟು ವರ್ಷಗಳಿಂದ
ಹರಿನಾಮ ಸಂಕೀರ್ತನೆಯ ಮೂಲಕ ಚೈತನ್ಯ ಮಹಾಪ್ರಭುಗಳು ಬಾಂಗ್ಲಾದಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಿ ಇವತ್ತು ವಿಶ್ವಾದ್ಯಂತ 150 ರಾಷ್ಟ್ರದಲ್ಲಿ ಈ ಸಂಘಟನೆ ಬೆಳೀತಾ ಇದೆ. ಅದರ ಮೂಲಕ ಶ್ರೀಕೃಷ್ಣ ಪ್ರಸಾದದ ಅಕ್ಷಯ ಭೋಜನವನ್ನು ಶಾಲೆಗಳಿಗೆ, ವಿದ್ಯಾರ್ಥಿಗಳಿಗೆ ಉಣಪಡಿಸುವಂಥ ಎಲ್ಲ ಕಾರ್ಯಕ್ರಮಗಳು ನಿಯೋಜಿತವಾಗಿ ಭಾಳ ಶಿಸ್ತುಬದ್ಧವಾಗಿ ನಡೀತಾ ಇರತಕ್ಕಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ. ಈ ಸಂಸ್ಥೆಯ ಪ್ರತಿಪಾದಕರಾದಂಥ ಬಾಂಗ್ಲಾದಲ್ಲಿರತಕ್ಕಂಥ ಕೃಷ್ಣದಾಸ್ ಪ್ರಭು ಸ್ವಾಮೀಜಿಯವರನ್ನು ಮೊನ್ನೆ ತಾನೇ ಬಾಂಗ್ಲಾದೇಶದ ಸರ್ಕಾರ ಮತ್ತು ಅಲ್ಲಿಯ ದುಷ್ಟ ಬುದ್ಧಿಯ ಕುತಂತ್ರಿಗಳಿಂದ ಅವರನ್ನು ಬಂಧಿಸುವಂಥ ಒಂದು ಪ್ರಯತ್ನ ನಡೆದಿದೆ. ಇಡೀ ಜಗತ್ತು ಎಚ್ಚೆತ್ತುಕೊಳ್ಬೇಕು ಇವತ್ತು. ಯಾಕಂದರೆ ಇಸ್ಕಾನ್ ಇಡೀ ಲೋಕಕ್ಕೆ ವಿಶ್ವಶಾಂತಿಯನ್ನು ಬಯಸಿದಂಥ ಒಂದು ಉತ್ಕೃಷ್ಟವಾದಂಥ ಸಂಸ್ಥೆ ಅದು. ಅದರ ಜೊತೆಯಲ್ಲಿ ಮಾನವೀಯತೆಯನ್ನು ಸಾರಿ ಬೆಳೆಕೊಂಡು ಬಂದಂಥ ಒಂದು ಸಂಸ್ಥೆ. ಇಂಥ ಸ್ವಾಮೀಜಿಯವರನ್ನು ಬಂಧಿಸುವಂಥ ಪ್ರಯತ್ನ ಮಾಡಿದಂಥ ಬಾಂಗ್ಲಾದ ಸರ್ಕಾರ ಇರಬಹುದು. ಇವತ್ತು ಬಾಂಗ್ಲಾದೇಶದ ಎಷ್ಟೋ ಜನ ಪ್ರಜೆಗಳು ಬೇರೆ ಬೇರೆ ಭಾಗದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಪ್ರದೇಶದಲ್ಲಿ, ನಮ್ಮ ದೇಶದ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಅವರು ಇವತ್ತು ಜೀವನೋಪಾಯಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆಯಲ್ಲಿ ಅವರು ಬಾಂಗ್ಲಾ ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು. ಇದರ ಬಹಳಷ್ಟು ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಬಾಂಗ್ಲಾದೇಶದಿಂದ ಬಂದಂಥ ಜೀವನೋಪಾಯಕ್ಕೆ ಬಂದಂಥ ಎಲ್ಲ ಜನರಿಗೆ ಕಷ್ಟದ ದಿನಗಳು ಮತ್ತು ಇಡೀ ದೇಶದಲ್ಲಿ ಗೊಂದಲಮಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ವಿವಿಧ ಸಂಘಟನೆಗಳ ಮೂಲಕ ಎಚ್ಚರವನ್ನು ಕೊಡತಕ್ಕಂಥ ಪ್ರಯತ್ನವನ್ನು ನಾವು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.